ನೆಕ್ಸ್ಟ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ್ದ್ರಲ್ಲಿ ಹೋಗೋಣ ಅಂತ ಕಮೆಂಟ್ ಮಾಡಿ. ರಾಲಿನ ಕಾಣ ಕೈಲಾಗಿದೆ ಹೆಲ್ಪ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಮಾಡ್ತೀನಿ. ನಿಮ್ಮ ಕೈಲಾಗಿದೆ ಒಂದೊಂದು ರೂಪಾಯಿ ಶರ್ಟ್ ಸಿಕ್ಕಿ ನಿಮ್ಗೂ ಚೆನ್ನಾಗಾಗುತ್ತೆ. ಫಸ್ಟ್ ಸಿಕ್ಕೇಳೋದು ಇಷ್ಟೇ, ಸೇವಿಂಗ್ ಮಾಡಿ ಅಷ್ಟೇ. ದುಡ್ಡನ್ನ ಫಸ್ಟು ಸೇವಿಂಗ್ ನಾವು ಮಾಡಿ. ಸೊ ಹಾಯ್ ಗೈಸ್, ಇವತ್ತೇನಪ್ಪ ವಿಷಯ ಅಂದರೆ ಫುಲ್ಲು ಮನೆ ಕೆಲಸ ಫುಲ್ ಮಾಡಿಬಿಡ್ಬೇಕು. ಅಲ್ಲಿ ನೋಡಿ ಬಟ್ಟೆ ಗಿಟ್ಟೆಲ್ಲ ವಾಷಿಂಗ್ ಮಿಷಿನ್ ಹಾಕಿ ಒಣಗಾಕ್ತಿದ್ದೀನಿ. ಇವಾಗ ಇಲ್ಲಿ ಒಂದು ಬಟ್ಟೆ ಹಾಕಿದೆ ಒಣಗಾಕೋಕ್ಕೆ. ಇವಾಗ ಇಲ್ಲಿ ಸ್ವಲ್ಪ ಬಟ್ಟೆ ಮಾಡಿಬಿಟ್ಟು ಮನೆ ಕೆಲಸ ಫುಲ್ ಇವತ್ತು ಕಂಪ್ಲೀಟ್ ಮಾಡಿ ನಾಳೆಂದ ದೇವಸ್ಥಾನ ಬ್ಲಾಗ್ ಗೈಸ್. ಅಲ್ಲಿ ನೋಡಿ ಹಾಗೆ ಅಲ್ಲೂ ಉಗ್ತಿದೆ ಅಷ್ಟೇ. ನೆಕ್ಸ್ಟು ಮನೆ ಗುಡಿಸ್ಬೇಕು. ಆಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಾಯಿತು. ಬೆಡ್ಶೀಟ್ ಎಲ್ಲ ಮಡ್ಚಿಕ್ಬೇಕು. ನೆಕ್ಸ್ಟು ಆಲ್ರೌಂಡ್ ಇವತ್ತು ಫುಲ್ ಮನೆ ಕೆಲಸ ಫುಲ್ ಮಾಡಿಬಿಟ್ಟೆ ಅಷ್ಟೇ. ಮನೆ ಕೆಲಸ ಫುಲ್ ಮಾಡಿಬಿಟ್ಟೆ. ದೇವಸ್ಥಾನ ಹೋಗ್ಬೇಕು ಗೈಸ್. ಇವತ್ತು ನೈಟ್ ಒಂದು 7 ಗಂಟೆಗೆ ಬಸ್ ಬರುತ್ತೆ. ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಏನಂತೀರ? ಅರ್ಧ ಬಟ್ಟೆ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ, ಅದು ಒಣಗಾಕೋ ಬಟ್ಟೆ. ಇವಾಗ ಇದು ಮಾಡಿಬಿಟ್ಟೆ ಮನೆ ಒಂದು 5 ನಿಮಿಷ ಒಂದು ಹಾಫ್ ಆನ್ ಅವರ್ ಕೆಲಸ ಅದು ಮಾಡಿಬಿಟ್ಟೆ ಆಗೋಯ್ತು. ಆಮೇಲೆ ಹೋಗಿ ನಟ್ಸು ಪಿನಟ್ಸು ಅದು ಸ್ವಲ್ಪ ತೊಗೊಬಂದ್ಬಿಟ್ಟು ತಿರ್ಗಾ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಹಂಗೆ ನಾನು ಇಲ್ಲಿ ನನ್ನ ಬಟ್ಟೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಇವಾಗ ಪೇಸ್ಟು ಬ್ರಷ್ಷು ಹಾರ್ಲಿಕ್ಸು ಬೂಸ್ಟ್ ಎಲ್ಲ ತೊಗೊಬಿಟ್ಟು ಸೇಫ್ಟಿಗೆ ಅಷ್ಟೇ. ಅಡಿ ಗಾಯ್ಸ್, ನನ್ನ ಕೆಲಸ ಎಲ್ಲ ಆಗೋಯ್ತು. ನನ್ನ ಕೆಲಸ ಎಲ್ಲ ಆಗಿ ನಾನು ಹಪ್ಪಳ ತಿಂತಿದ್ದೀನಿ. ಅಲ್ಲೆಲ್ಲ ಫುಲ್ ನಾನೇ ಬಟ್ಟೆ ಒಣಗಾಕಿದ್ದು. ಇನ್ನೂ ಒಂದೇ ಒಂದು ಟ್ರಿಪ್ ಇದೆ ಬಟ್ಟೆ ಒಣಗಾಕೋದು. ಅದಾಗದೆ ನನ್ನ ಫುಲ್ ಕೆಲಸ ಮುಗ್ದೋಗ್ಬಿಟ್ಟಿದೆ. ಕೆಳಗಡೆ ಪ್ಯಾಕಿಂಗ್ ನಡೀತಿದೆ. ತಿರ್ಗಾ ಶಾಪಿಂಗ್ ಮಾಡಿದ್ರು ತುಂಬ. ಈ ಒಂದು ಟ್ರಿಪ್ಪಿಗೆ ತುಂಬ ಶಾಪಿಂಗ್ ಮಾಡಿಬಿಟ್ರು. ಎಷ್ಟು ಖರ್ಚಾಗಿದೆ ಅಂದರೆ ಅದು ಹೇಳ್ತೀನಿ ನಿಮಗೆ ಎಷ್ಟು ಖರ್ಚಾಗಿದೆ. ಮ್ಯಾಕ್ಸಿಮಮ್ ಒಬ್ಬ ಟಿಕೆಟ್ಗೆ 40,000. ನಾವು 7 ಜನ ಹೋಗ್ತಿದ್ವಿ. ಅದೇ ನೀವೇ ಲೆಕ್ಕ ಹಾಕಿ ಎಷ್ಟು ಅಂತ ಕಮೆಂಟಲ್ಲಿ ಹಾಕಿ. ಆಮೇಲೆ ಕೆಲವಾಗಿ ಪ್ಯಾಕಿಂಗ್ ಮಾಡೋದು ಸ್ವಲ್ಪ ಒಂದು ವೀಡಿಯೋ ಹಿಡಿದ್ಬಿಟ್ಟು ನಿಮಗೆ ಹಾಕಬೇಕು. ಅದಾಯ್ತಂದರೆ ನಟ್ಸು ಫ್ರೂಟ್ಸು ಆಮೇಲೆ ಸ್ವಲ್ಪ ತಿನ್ನೋಕ್ಕೆ ಕೋಡ್ ಬೇರೆ ಚಕ್ರೆ ನಿಪ್ಪಟ್ಸು ಎಲ್ಲ ತೊಗೋಬೇಕು. ಅದು ತೊಗೊಂಡಾಯ್ತಂದರೆ ಬಸ್ ಬರುತ್ತೆ. ಇಲ್ಲಲ್ಲ ಮನೆ ಫುಲ್ಲು ಗುಡಿಸಿ ಒಡಿಸಿ ಆಮೇಲೆ ಏನು ಗುಡಿಸಿ ಒಡಿಸಿ ಆಮೇಲೆ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೈ ಮುಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅಲ್ಲಿ ಹೋಗಿ ದೇವಸ್ಥಾನ ಹೋಗಿ ಕೈ ಮುಗ್ದು ಬಸ್ ಬರುತ್ತೆ. ಬಸ್ಸಲ್ಲಿ ಹತ್ಬಿಟ್ಟೆ ಅವತ್ತಿನ ಡೇ 1 ಬ್ಲಾಗೆ. ನೆಕ್ಸ್ಟ್ ಲೆವೆಲ್ ಈ ಬ್ಲಾಗ್ ಅಲ್ಲ, ನೆಕ್ಸ್ಟ್ ಲೆವೆಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡಿ. ಅಷ್ಟೇ ಹೇಳೋದು ನಾನು ನಿಮಗೆ. ಅಷ್ಟು ಟ್ರಿಪ್ ಆಗ್ಬಿಡ್ತು. ಅಷ್ಟು ಟ್ರಿಪ್ಪು ಅವಾಗ ಮುಗ್ದೋಗ್ಬಿಟ್ಟೆ. ನನ್ನ ಕೆಲಸ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಬೇರೆ ಹಬ್ಬ ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟೆ. ನೆಕ್ಸ್ಟ್ ಬ್ಲಾಗ್ ಕಂಡಿಗೆ ಗೈಸ್, ನನ್ನ ಜೊತೆ ಇರೋದು ಇಷ್ಟೇ ಚೇಂಜು. ನಮ್ಮ ಅಪ್ಪ ಅಮ್ಮ ಇಷ್ಟೇ ನಾನು ಸೆಟ್ ಸಿಕ್ಕಿದ್ರು. ಇವಾಗ ನೋಟ್ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮ ಕೊಟ್ಬಿಡ್ಬೇಕಿದೆ. ಇವಾಗ ಟ್ರಿಪ್ಪು ಬೇರೆ ಹೋಗ್ತಿದ್ದೀವಿ ನಾವು. ಅದಕ್ಕೆ ಕೈಲಾಗಿದೆ ಹೆಲ್ಪ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಮಾಡ್ತೀನಿ. ನಿಮ್ಮ ಕೈಲಾಗಿದೆ ಒಂದೊಂದು ರೂಪಾಯಿ ಶರ್ಟ್ ಸಿಕ್ಕಿ ನಿಮ್ಗೂ ಚೆನ್ನಾಗಾಗುತ್ತೆ. ಫಸ್ಟ್ ಸಿಕ್ಕೇಳೋದು ಇಷ್ಟೇ, ಸೇವಿಂಗ್ ಮಾಡಿ ಅಷ್ಟೇ. ದುಡ್ಡನ್ನ ಫಸ್ಟು ಸೇವಿಂಗ್ ನಾವು ಮಾಡಿ. ಸೊ ಗೈಸ್ ನೋಡಿ, ಫುಲ್ ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಆಯಿತು. ಇವಾಗ ಹೋಗೋದೆ. ಇದು ಏನಿಲ್ಲ, ಸ್ಕೂಟ್ ಕೇಸ್ ಇದು ಫುಲ್ ಆಗೋಯ್ತು. ಪ್ಯಾಕ್ ನೆಕ್ಸ್ಟ್ ಲೆವೆಲ್ ಮಾಡಾಯ್ತು ನಾವು. ಗಾಡಿ ಬಂದಾಗ ಗಾಡಿ ಮೇಲೆ ಹಾಕ್ಬಿಟ್ಟು ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಸರಿ, ನಾವು ಎತ್ಕೊಂಡು ಹೋಗ್ತಿದ್ದೀವಿ. ಹೆಂಗೋ ಜೋಡ್ಸಾಯ್ತು. ಇವಾಗ ಎತ್ಕೊಂಡು ಹೋಗೋದೇ ಟಾಸ್ಕು. ಏನು ಮಾಡೋದು, ಇಷ್ಟಿದೆ. ಒಂಚೂರು ಅರ್ಥ ಆಗ್ತಿಲ್ಲ. ದೇವ್ರು ಬಟ್ಬಿಟ್ಟು ಇಟ್ಕೊಬ್ಬೇಕು. ಎತ್ತಕ್ಕೆ ನಿಮಗೆ ನನ್ನ ಕೈಲಿ ಎಷ್ಟು ದೊಡ್ಡ ಸೂಟ್ ಕೇಸ್ ಕೊಟ್ಬಿಟ್ಟು. ಸೊ ಗಾಯ್ಸ್, ಸೂಟ್ ಕೇಸ್ ಮಾತ್ರ ಒಳ್ಳೆ ಕ್ರೇಜಾಗಿ ಗುದ್ಕೊಂಡು ಹೋಗೋರೆ ಗಾಯ್ಸ್. ನಾನೊಬ್ಬನೇ ಕ್ರೇಜಾಗಿ ತೊಗೊಂಡೋಗ್ತಿರೋದು. ಏನು ಭಾರ ಇದ್ರು ಗನ್ಸ್ ಅನ್ನೋದು ಇದಕ್ಕೆ ಗಾಯ್ಸ್. ಏನು ಬ್ರೋ, ಇದ್ರಲ್ಲಿ ತುಂಬಿಸಿ ಹಾಕೋದಾ ಬಸ್ಗೆ?
ತಗೊಳ್ಳಿ ಬ್ರೋ ಇದೊಂದು. ಗಾಯ್ಸ್ ಇದೆ ಬಸ್ಸು ಅಂತ, ಇದೇ ಬಸ್ಸು ಗಾಯ್ಸ್. ನೆಕ್ಸ್ಟ್ ಲೆವೆಲ್ ಫನ್ನಿಗೆ ಬನ್ನಿ. ಸೊ ಗಾಯ್ಸ್ ಇದೆ ಬಸ್ಸು. ಇವಾಗ ಬಸ್ಸಿಗೆ ಹೋಗಿ ಲಗೇಜ್ ಎಲ್ಲ ಇಕ್ಬಿಡ್ಬೇಕಲ್ಲಿ. ಅಲ್ಲಿ ನೋಡಿ ಲಗೇಜ್ ಎಲ್ಲ ಇಕ್ತಿದ್ದಾರೆ ಆಚೆ. ಬಸ್ ಹೋಗಿ ಲಗೇಜ್ ಇಕ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಕರ್ಕೊಬಂದ್ಬಿಟ್ಟು ಬ್ಲಾಗ್ನ ಫುಲ್ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಇಷ್ಟ ಅದೇನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸೈಕಾ ಗಾಯ್ಸ್, ನಮ್ಮಣ್ಣ ಆಟೋ ಓಡಿಸ್ತಿದ್ದಾರೆ ಗಾಯ್ಸ್. ನೆಕ್ಸ್ಟ್ ಲೆವೆಲು ನೆಕ್ಸ್ಟ್ ಲೆವೆಲ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ್ದ್ರಲ್ಲಿ ಹೋಗೋಣ ಅಂತ ಕಮೆಂಟ್ ಮಾಡಿ. ರಾಲಿನ ಕಾಡ. ಸೊ ಗಾಯ್ಸ್ ಫೈನಲಿ ಬಂದಾಯ್ತು ನಾವು ಎಲ್ಲೇ ಬಸ್ಸಿಗೆ. ನೋಡಿ ಹೊಸ ಹೊಸದು ಲೈಟುಗಳು, ನೆಕ್ಸ್ಟ್ ಲೆವೆಲ್ ಲೈಟು ಮಸ್ತಾಗಿದೆ. ನಾನು ನಿದ್ದೆ ಮಾಡಿಬಿಟ್ಟು ಮಲ್ಕೊಬಿಡ್ಬೇಕು. ಅಲ್ಲಿ ನೋಡಿ ಹಿಂಗೆ ಮಾಡ್ತೀವಿ, ಮಲ್ಕೊಬಿಡ್ಬೇಕು ಇವಾಗ.